ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಮೃದುವಾದ ಒಂದು ದೋಸೆ ರೆಸಿಪಿಯನ್ನು ಮಾಡಿದ್ದೇನೆ. ಉದ್ದಿನ ಬೇಳೆ ಅವಲಕ್ಕಿ ಏನು ಹಾಕಲಿಲ್ಲ, ತುಂಬಾ ಮೆತ್ತಗಾಗಿ ತುಂಬಾ ರುಚಿಯಾಗಿ ಆಗ್ತದೆ. ದೋಸೆ ನೋಡಿ ಜೇನುಗೂಡು ಥರ ಆಗಿದೆ, ತುಂಬಾ ಮೆತ್ತಗಾಗಿ ಆಗಿದೆ ನೋಡಿ. ನಾನು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೇನೆ ನೋಡಿ. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ನಾನು ಇಲ್ಲಿ ರೇಷನ್ ಅಕ್ಕಿಯನ್ನು ಹಾಕ್ತಾ ಇರೋದು, ನೀವು ಯಾವುದೇ ದೋಸೆ ಅಕ್ಕಿಯನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಇದಕ್ಕೆ 1 ಚಮಚ ಆಗುವಷ್ಟು ಮೆಂತ್ಯಕಾಳನ್ನು ಕೂಡ ಹಾಕ್ಕೊಳ್ತೇನೆ. 2 ಚಮಚ ಬೇಕಿದ್ದರೂ ಮೆಂತ್ಯಕಾಳನ್ನು ಹಾಕ್ಕೊಳ್ಬೋದು. ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ತರಬೇಕು. 2 ರಿಂದ 3 ಸಲ ಚಂದ ಮಾಡಿ ತೊಳಿಬೇಕು. ನಾನು ಇದನ್ನು ಚಂದ ಮಾಡಿ ತೊಳೆದು ತಂದಿದ್ದೇನೆ. ಈಗ ಇದೇ ಅಕ್ಕಿಯೊಳಗೆ 2 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ನೀರು ಹಾಕಿ ನೆನೆಸಿಡಬೇಕು. ಇದರ ಮುಚ್ಚಳ ಮುಚ್ಚಿಟ್ಟು ಇದನ್ನು ನೆನೆಲಿಕ್ಕೆ ಇಡಬೇಕು. 4 ಗಂಟೆ ನೆನೆಸಿದ್ರೆ ಸಾಕು. ಈಗ 4 ಗಂಟೆ ಆದಮೇಲೆ ಅಕ್ಕಿ ಮಂಡಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ. ಈಗ ಇದರ ನೀರು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಿ ತರಬೇಕು. ಈಗ ನಾನು ರುಬ್ಬಿ ತಂದಿದ್ದೇನೆ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡಬೇಕು. ಕಡಿಮೆ ಅಂದರೆ ಒಂದು 8 ಗಂಟೆ ಆದರೂ ಹುದುಗಬೇಕು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಮುಚ್ಚಳ ಮುಚ್ಚಿಟ್ಟು ಹುದುಗ್ಲಿಕ್ಕೆ ಇಡ್ತಾ ಇದ್ದೇನೆ. ಮರುದಿನ ಬೆಳಿಗ್ಗೆ ಇದರ ದೋಸೆ ಮಾಡೋದು. ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗಿದೆ. ಮೊದಲಿಗೆ ಒಂದು ಸಾರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿದ್ದೇನೆ. ಹಾಗೆ ಅದಕ್ಕೆ ಎಣ್ಣೆ ಕೂಡ ಹಚ್ಚಿಕೊಂಡಿದ್ದೇನೆ. ಈಗ 2 ಸೌಟ ಆಗುವಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪಕ್ಕೆ ಸೆಟ್ ದೋಸೆ ಥರ ಸಾರಿಸಬೇಕು. ಇದು ತುಂಬಾ ಮೃದುವಾಗಿ ಆಗ್ತದೆ. ಹಾಗೆ ಬಹಳ ತೆಳ್ಳಗೆ ಮಾಡಿದರೆ ಕೂಡ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಕಟ್ಟಾಗಿ ಹೋಗ್ತದೆ ನೋಡಿ. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಜೇನುಗೂಡಿನ ಥರ ಆಗಿದೆ. ಈಗ ಇದನ್ನು ನೀವು ಬೇಕಿದ್ರೆ ಮಗುಚಿ ಹಾಕ್ಬೋದು, ಇಲ್ಲ ಇದ್ರೆ ಹಾಗೆ ತೆಗೆದ್ರೂ ಆಗ್ತದೆ. ನಾನೀಗ ಇದನ್ನು ಒಂದು ಸ್ವಲ್ಪ ಮಗುಚಿ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಇನ್ನೊಂದು ದೋಸೆ ಕೂಡ ಮಾಡಿದ್ದೇನೆ. ತುಂಬಾನೇ ಗುಡುಗುಡಾಗಿ ಆಗ್ತದೆ, ಹಾಗೆ ತುಂಬಾನೇ ಮೃದುವಾಗಿ ಆಗ್ತದೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.